ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಿದ್ಯಾ. ಇವತ್ತು ನಾನು ಒಂದು ಹೆಲ್ದಿ ಹೋಮ್‌ಮೇಡ್ ರಾಗಿ ಸರಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಇದಕ್ಕೆ ನಾನು ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೀನಿ ಮತ್ತು ಅದರಿಂದ ಮಗುವಿಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಎಲ್ಲದನ್ನು ನಾನು ನಿಮಗೆ ನೀಟಾಗಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನೆಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಈ ಥರ ರಾಗಿ ಸರಿನ 7 ಮಂತಿಂದ ಸ್ಟಾರ್ಟ್ ಮಾಡ್ಬೋದು. 7 ಮಂತಿಂದ 2 ಇಯರ್ಸ್ವರೆಗೂ ತಿನ್ನಿಸ್ಬೋದು. ಒಳ್ಳೆ ಹೆಲ್ದಿ ಪ್ರೋಟೀನ್ ಫುಡ್ ಇದು. ಸ್ಟಾರ್ಟಿಂಗಲ್ಲಿ ಅಂದರೆ 6 to 7 ಮಂತಲ್ಲಿ ಪ್ಲೈನ್ ರಾಗಿ ಸರಿ ತಿನ್ನಿಸ್ಬೇಕು. ಯಾವುದೇ ರೀತಿ ಕಾಳುಗಳನ್ನೆಲ್ಲ ಹಾಕಬಾರ್ದು. ಈ ರೀತಿ ಕಾಳೆಲ್ಲ ಹಾಕಿ ಮಾಡಿರ್ತೀವಲ್ವ, ಅದು ಮಗುಗೆ ಡೈಜೆಸ್ಟ್ ಆಗಲ್ಲ. ಅದಕ್ಕೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಪ್ಲೈನ್ ರಾಗಿ ಸರಿ ತಿನ್ನಿಸಿ ಅದು ಮಗುಗೆ ಸೆಟ್ ಆದಮೇಲೆ ಈ ರೀತಿ ರಾಗಿ ಸರಿ ಅಂದರೆ 7 ಮಂತಿಂದ ಸ್ಟಾರ್ಟ್ ಮಾಡ್ಬೋದು. ಈ ರಾಗಿ ಸರಿಗೆ ಫಸ್ಟ್ ಇಂಗ್ರೀಡಿಯೆಂಟ್ಸೇ ರಾಗಿ. ಇದಕ್ಕೆ ನಾನು ಒಂದು 2 kg ಅಷ್ಟು ರಾಗಿನ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಆ ರಾಗಿನ ಇವಾಗ ನೀಟಾಗಿ ವಾಶ್ ಮಾಡಬೇಕು. ರಾಗಿಲಿ ತುಂಬಾ ಧೂಳಿರುತ್ತೆ. ನಾವು ಒಂದು 7ರಿಂದ 8 ಸರಿ ವಾಶ್ ಮಾಡಿದ್ರೂ ಅದು ಕಡಿಮೆನೇ. ರಾಗಿ ನಮಗೆ ಕ್ಲೀನಾಗಿ ಕಾಣಿಸ್ಬೇಕು. ನೀರಲ್ಲಿ ಹಾಕಿದಾಗ ರಾಗಿ ನಮಗೆ ಯಾವಾಗ ಕ್ಲೀನಾಗಿ ಕಾಣಿಸುತ್ತೆ ಅಲ್ಲಿವರೆಗೂ ವಾಶ್ ಮಾಡ್ಕೊಬೇಕಾಗತ್ತೆ. ನೋಡಿ ಇವಾಗ ಎಷ್ಟು ಕ್ಲೀನಾಗಿ ರಾಗಿ ಕಾಣಿಸ್ತಿದೆ. ಇವಾಗ ರಾಗಿ ಕ್ಲೀನಾಗಿದೆ ಅಂತ ಅರ್ಥ. ನಾನಿವಾಗ ಇದನ್ನು ಬೆಳಗ್ಗೆ ವಾಶ್ ಮಾಡಿದ್ದೀನಲ್ವಾ, ಸಂಜೆವರೆಗೂ ನೀರಲ್ಲೇ ಹಾಗೆ ನೆನೆಸಿಡ್ತೀನಿ. ಒಂದು ರಾತ್ರಿ ಫುಲ್ಲು ನೀರಲ್ಲಿ ನೆನೆಬೇಕು ರಾಗಿ. ಅಂದರೆ ರಾತ್ರಿ ನೆನೆಸಿದ್ರೆ ಬೆಳಗ್ಗೆವರೆಗೂ ನೆನೆಬೇಕು, ಬೆಳಗ್ಗೆ ನೆನೆಸಿದ್ರೆ ರಾತ್ರಿವರೆಗೂ ನೆನೆಬೇಕು. ನಾನು ಇದನ್ನು ಮಾರ್ನಿಂಗಿಂದ ನೈಟ್ವರೆಗೂ ನೆನೆಸ್ತೀನಿ. ನೋಡಿ ಇವಾಗ ರಾಗಿ ನೆನೆದಿದೆ. ಇದನ್ನು ನೀರನ್ನೆಲ್ಲ ತೆಗೆದ್ಬಿಟ್ಟು ಒಂದೊಳ್ಳೆ ಕ್ಲೀನಾಗಿರೋ ಕಾಟನ್ ಕ್ಲಾತಲ್ಲಿ ನಾನು ಇದನ್ನು ಕಟ್ಬಿಟ್ಟು ಒಂದು ನೈಟ್ ಫುಲ್ ಇದನ್ನು ಬಟ್ಟೆಯಲ್ಲಿ ಕಟ್ಟಿಡ್ತೀನಿ ಟೈಟಾಗಿ. ಇವಾಗ ನೈಟಿಂದ ಮಾರ್ನಿಂಗ್ವರೆಗೂ ನಾನು ಬಟ್ಟೆಯಲ್ಲಿ ಕಟ್ಟಿಡ್ತಾ ಇದ್ದೀನಿ. ಅಂದರೆ ಬೆಳಗ್ಗೆ ವಾಶ್ ಮಾಡಿಬಿಟ್ಟು ಸಂಜೆವರೆಗೂ ನೀರಲ್ಲಿ ನೆನೆಸಿಟ್ಟಿದ್ದೆ. ನೈಟು ಇದನ್ನು ಕಟ್ಟಿಟ್ಬಿಟ್ಟು ಮಾರ್ನಿಂಗ್ವರೆಗೂ ಇದನ್ನು ಬಟ್ಟೆಲೇ ಹಾಗೆ ಮೊಳಕೆ ಬರೆಸ್ತೀನಿ. ಬೆಳಗ್ಗೆ ಓಪನ್ ಮಾಡಿ ನೋಡಿದಾಗ ರಾಗಿ ಈ ರೀತಿ ಮೊಳಕೆ ಬಂದಿತ್ತು. ಅಂದರೆ ಚಿಕ್ಕದಾಗಿ ಮೊಳಕೆ ಬಂದಿತ್ತು. ಕುರು ಮೊಳಕೆ ಅಂತ ಹೇಳ್ತಾರಲ್ವಾ, ಈ ರೀತಿನೇ ಮೊಳಕೆ ಬರಬೇಕು. ಇವಾಗ ಇದು ರಾಗಿ ಸರಿಗೆ ಪರ್ಫೆಕ್ಟಾಗಿ ರೆಡಿ ಆಗಿದೆ. ನಾನಿವಾಗ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೀನಿ ಮತ್ತು ಎಷ್ಟು ಕ್ವಾಂಟಿಟಿಲಿ ಯೂಸ್ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ. ರಾಗಿನ ನಾನಿಲ್ಲಿ 2 kg ಅಷ್ಟು ತೊಗೊಂಡಿದ್ದೀನಿ. ಸೆಕೆಂಡ್ ಗೋಧಿನ ಇಲ್ಲಿ 1 kg ಅಷ್ಟು ತೊಗೊಂಡಿದ್ದೀನಿ. ಇದು ಆರ್ಗ್ಯಾನಿಕ್ ಶಾಪಲ್ಲಿ ಪರ್ಚೇಸ್ ಮಾಡಿರೋದು. ಮಗುಗೆ ತುಂಬಾ ಒಳ್ಳೆಯದು, ಯಾವುದೇ ರೀತಿ ಕೆಮಿಕಲ್ ಇರಲ್ಲ. ನೆಕ್ಸ್ಟು ಕೆಂಪಕ್ಕಿನೂ ಕೂಡ 1 kg ಅಷ್ಟು ತೊಗೊಂಡಿದ್ದೀನಿ. ಇದನ್ನು ಕೂಡ ಆರ್ಗ್ಯಾನಿಕ್ ಶಾಪಲ್ಲಿ ಪರ್ಚೇಸ್ ಮಾಡಿರೋದು. ವೈಟ್ ರೈಸ್ಗಿಂತ ಈ ರೀತಿ ಕೆಂಪಕ್ಕಿ ಯೂಸ್ ಮಾಡೋದ್ರಿಂದ ಇದರಲ್ಲಿ ಪ್ರೋಟೀನ್ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಕೆಂಪಕ್ಕಿನ ತೊಗೊಂಡಿದ್ದೀನಿ. ನೆಕ್ಸ್ಟು ಹೆಸರು ಕಾಳು 150 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ನಾನು ಈ ಕಾಳುಗಳನ್ನೆಲ್ಲ 2 ದಿನ ಮುಂಚೆನೇ ಕ್ಲೀನಾಗಿ ವಾಶ್ ಮಾಡಿ ಒಂದು ನೈಟ್ ನೀರಲ್ಲಿ ನೆನೆಸಿಟ್ಟಿದ್ದೆ. 2 ದಿನ ಬಟ್ಟೆಲಿ ಕಟ್ಟಿಟ್ಬಿಟ್ಟು ಮೊಳಕೆ ಬರೆಸಿದ್ದೆ. ಈ ರೀತಿ ಮೊಳಕೆ ಬಂದಿದೆ. ಈ ರೀತಿ ಮೊಳಕೆ ಬಂದ್ರೇ ಮಗುಗೆ ಆ ಕಾಳಲ್ಲಿರುವಂತಹ ಪ್ರೋಟೀನ್ ಸಿಗುತ್ತೆ. ನಾನು ಹೆಸರು ಕಾಳು, ಕಡಲೆಕಾಳು, ಹುರುಳಿಕಾಳು ಇದೆಲ್ಲ ಕಾಳುಗಳನ್ನು ಕೂಡ ಸೇಮು 3 days ಬ್ಯಾಕೆ ವಾಶ್ ಮಾಡಿ 2 days ಅದನ್ನು ಮೊಳಕೆ ಕಟ್ಟಿ ಮೊಳಕೆ ಬರೆಸಿದ್ದೀನಿ. ಕಡಲೆಕಾಳು ಅಷ್ಟೇ 150 ಗ್ರಾಮ್ ಅಷ್ಟು ತಗೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಕಡಲೆಕಾಳು ಅಷ್ಟೇ. ನೆಕ್ಸ್ಟ್ ಹುರುಳಿಕಾಳನ್ನು ಕೂಡ ಸೇಮ್ 150 ಗ್ರಾಮ್ ಅಷ್ಟು ತಗೊಂಡಿದ್ದೀನಿ. ಆಮೇಲೆ ಹೆಸರು ಬೇಳೆನೂ ಅಷ್ಟೇ 150 ಗ್ರಾಮ್ ಅಷ್ಟು ತಗೊಂಡಿದ್ದೀನಿ. ಆಮೇಲೆ ಮಸೂರ್ ದಾಲ್ ಅಂದರೆ ಕೆಂಪು ಬೇಳೆ ಅಂತಾರಲ್ವ, ಇದನ್ನು ಕೂಡ ನಾನು 150 ಗ್ರಾಮ್ ಅಷ್ಟು ತಗೊಂಡಿದ್ದೀನಿ. ಆಮೇಲೆ ತೊಗರಿ ಬೇಳೆನೂ ಅಷ್ಟೇ ಸೇಮ್ 150 ಗ್ರಾಮ್ ಅಷ್ಟು ತಗೊಂಡಿದ್ದೀನಿ. ಉದ್ದಿನ ಬೇಳೆನ 100 ಗ್ರಾಮ್ ಅಷ್ಟು ತಗೊಂಡಿದ್ದೀನಿ. ಶೇಂಗಾ ಬೀಜನೂ ಕೂಡ ಸೇಮ್ 100 ಗ್ರಾಮ್ ಅಷ್ಟು ತಗೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು 1 ಬೌಲ್ ಅಷ್ಟು ತಗೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ ನಾನಿಲ್ಲಿ ವಾಲ್ನಟ್, ಬಾದಾಮಿ ಮತ್ತು ಗೋಡಂಬಿ ಆಮೇಲೆ ಪಿಸ್ತಾ ಇದು 4 ತಗೊಂಡಿದ್ದೀನಿ. ಇದನ್ನೆಲ್ಲ ಒಂದೊಂದು ಮುಷ್ಟಿಯಷ್ಟು ತಗೊಂಡಿದ್ದೀನಿ. ಅಂದರೆ ಒಂದು ಅರ್ಧ ಬೌಲ್ ಇದೆ ಅಷ್ಟೇ. ಆಮೇಲೆ 2 ಜಾಯಿಕಾಯಿ ತಗೊಂಡಿದ್ದೀನಿ ಮತ್ತು 1 ಇಂಚಷ್ಟು ಬಜೆ ತಗೊಂಡಿದ್ದೀನಿ. ಕಾಳು ಮೆಣಸನ್ನ 125 ಗ್ರಾಮ್ ಅಷ್ಟು ತಗೊಂಡಿದ್ದೀನಿ. 10 ನಂಬರ್ ಆಗೋಷ್ಟು ಏಲಕ್ಕಿನ ತಗೊಂಡಿದ್ದೀನಿ. ಮೆಂತ್ಯನ 25 ಗ್ರಾಮ್ ತಗೊಂಡಿದ್ದೀನಿ. ಜೀರಿಗೆನ 50 ಗ್ರಾಮ್ ತಗೊಂಡಿದ್ದೀನಿ. ಆಮೇಲೆ ಓಂ ಕಾಳನ್ನ 2 ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೀನಿ ಅಂತ ಗೊತ್ತಾಯ್ತಲ್ವಾ. ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿವಾಗ ಒಂದು ಪಾತ್ರೆಗೆ ಅಕ್ಕಿ, ಗೋಧಿ, ಹೆಸರುಬೇಳೆ, ತೊಗರಿಬೇಳೆ, ಉದ್ದಿನಬೇಳೆ ಮತ್ತು ಮಸೂರ್ ದಾಲ್ ಇದೆಲ್ಲದನ್ನೂ ಹಾಕ್ಕೊಂಡು ಕ್ಲೀನಾಗಿ ವಾಶ್ ಮಾಡ್ಕೊಳ್ಳೋಣ ಅಂತ ತಗೊಂಡು ಹೋಗ್ತಾ ಇದ್ದೀನಿ. ಈ ಬೇಳೆ ಮತ್ತು ಅಕ್ಕಿಲಿ ತುಂಬಾ ಡಸ್ಟ್ ಇರೋದ್ರಿಂದ ಕ್ಲೀನಾಗಿ ವಾಶ್ ಮಾಡಬೇಕಾಗತ್ತೆ. ಇದನ್ನೆಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಿಕೊಂಡು ಒಣಗಿಸ್ಬೇಕು. ಇವಾಗ ನೆಕ್ಸ್ಟ್ ಸ್ಟೆಪ್ ಇದನ್ನು
ನಾನೊಂದು 5 ಟು 6 ಟೈಮ್ಸ್ ಇದನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡೆ. ಯಾಕೆಂದರೆ ಅಕ್ಕಿ ಹಾಕಿರ್ತೀವಿ ಮತ್ತು ಗೋಧಿ ಇರುತ್ತೆ, ಆಮೇಲೆ ಎಲ್ಲ ಬೇಳೆ ಕಾಳುಗಳೆಲ್ಲ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ ಧೂಳು ತುಂಬಾ ಬರುತ್ತೆ. ಒಂದು 2 ಟೈಮ್ಸ್ 3 ಟೈಮ್ಸ್ ವಾಶ್ ಮಾಡಿಕೊಂಡ್ರೆ ಸಾಕಾಗಲ್ಲ. ಕ್ಲೀನಾಗಿ ಒಂದು 6-7 ಟೈಮ್ಸ್ ವಾಶ್ ಮಾಡಿದ್ರೂ ಪರವಾಗಿಲ್ಲ, ನೀಟಾಗಿ ವಾಶ್ ಮಾಡಿಕೊಂಡು ಇದನ್ನು ಒಣಗಿಸ್ಬೇಕಾಗತ್ತೆ. ಇವಾಗ ವಾಶ್ ಮಾಡಿದ್ದಾಯಿತು. ಇದನ್ನು ತೆಳ್ಳಗಿರುವಂಥ ಒಂದು ಕ್ಲಾತಲ್ಲಿ ಹಾಕಿಬಿಟ್ಟು ಒಣಗಿಸ್ಬೇಕು. ನಾನಿಲ್ಲಿ ಸ್ಯಾರಿನ ಯೂಸ್ ಮಾಡ್ತಿದ್ದೀನಿ. ಮೇಯ್ನಾಗಿ ಬಿಸಿಲು ತುಂಬ ಚೆನ್ನಾಗಿರಬೇಕು. ಬಿಸಿಲು ಚೆನ್ನಾಗಿದ್ರೆ ಅಷ್ಟೇ ಇದೆಲ್ಲ ಬೇಳೆಕಾಳುಗಳು ಒಣಗುತ್ತೆ. ನೀಟಾಗಿ ಒಣಗಿದ್ರೆ ಮಾತ್ರ ಪೌಡರ್ ತುಂಬ ದಿನ ಇಟ್ಬಿಟ್ಟು ಯೂಸ್ ಮಾಡ್ಬೋದು, ಇಲ್ಲಾಂದರೆ ಅದು ಹುಳ ಬಂದಂಗಾಗಿ ಹಾಳಾಗ್ಬಿಡುತ್ತೆ. ನೋಡಿ, ಬೇಳೆಕಾಳು ಅಕ್ಕಿ ಎಲ್ಲದನ್ನು ನೀಟಾಗಿ ಒಣಗಿಸಿದ್ದಾಯಿತು. ನೆಕ್ಸ್ಟು ಮೊಳಕೆ ಬಂದಿರುವಂತಹ ಕಾಳುಗಳು ಅಂದರೆ ಹೆಸರು ಕಾಳು, ಹುರುಳಿಕಾಳು ಮತ್ತು ಕಡಲೆಕಾಳು, ಅದನ್ನು ಅಷ್ಟೇ ನಾನು ಸಪ್ರೇಟಾಗಿ ಒಣಗಿಸ್ಕೊತಾ ಇದ್ದೀನಿ, ಮಿಕ್ಸ್ ಮಾಡ್ತಿಲ್ಲ. ಯಾಕೆಂದರೆ ಇದನ್ನು ಮತ್ತೆ ಹುರಿಬೇಕಾಗತ್ತೆ. ಹುರಿಬೇಕಾದ್ರೆ ಹುರುಳಿಕಾಳೆಲ್ಲ ಬೇಗ ಸೀದೋಗುತ್ತೆ. ನೋಡಿ, ನಾನು ಅದಕ್ಕೆ ಸಪ್ರೇಟಾಗಿಯೇ ಇದನ್ನು ಒಣಗಿಸ್ಕೊತಾ ಇದ್ದೀನಿ. ಇವಾಗ ಮೊಳಕೆ ಬಂದಿರುವಂತಹ ರಾಗಿನೂ ಕೂಡ ನೀಟಾಗಿ ಒಣಗಿಸ್ಕೊತಾ ಇದ್ದೀನಿ ನಾನು. ನೋಡಿ, ಎಲ್ಲದನ್ನು ನೀಟಾಗಿ ಒಣಗಿಸಿದ್ದೀನಿ. ಮೇಲೆ ತುಂಬ ಬಿಸಿಲಿರೋದ್ರಿಂದ ತುಂಬ ಹೊತ್ತು ನಿಂತ್ಕೊಳ್ಳೋಕ್ಕಾಗಲಿಲ್ಲ. ಒಂದು ಮಿನಿಮಮ್ 1 ಅವರ್ 2 ಅವರ್ ಇರ್ಬೋದು ಅಷ್ಟೇ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಮೇಲೆ ನಿಂತ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅಲ್ವಾ, ಅದಕ್ಕೆ ನಾನು ಸ್ಯಾರಿನ ಮತ್ತೆ ಕ್ಲೋಸ್ ಮಾಡಿಬಿಟ್ಟು ನೀಟಾಗಿ ಎಲ್ಲ ಪ್ಯಾಕ್ ಮಾಡಿ ಕೆಳಗಡೆ ಹೋಗ್ತಿದ್ದೀನಿ. ರಾಗಿ, ಅಕ್ಕಿ, ಗೋಧಿ ಮತ್ತು ಬೇಳೆ ಕಾಳುಗಳೆಲ್ಲ ಒಂದು ಬಿಸಿಲಿಗೆ ಒಣಗಿಬಿಟ್ಟಿತ್ತು. ಆದರೆ ಮೊಳಕೆ ಬರಿಸಿ ಹಾಕಿದ್ನಲ್ವ, ಕಾಳುಗಳು ಅದೆಲ್ಲ ಒಂದು ಬಿಸಿಲಲ್ಲಿ ಒಣಗಿರಲಿಲ್ಲ. ಅದನ್ನು 2 ಡೇಸ್ ಒಣಗಿಸಿದ್ದೀನಿ. ಇವಾಗ ವಾಶ್ ಮಾಡಿ ಒಣಗಿಸಿಟ್ಕೊಂಡಿರುವಂತಹ ಎಲ್ಲ ಬೇಳೆಕಾಳುಗಳನ್ನ ಮತ್ತು ಡ್ರೈ ಫ್ರೂಟ್ಸು ಎಲ್ಲದನ್ನು ಅಷ್ಟೇ ಹುರಿಬೇಕಾಗತ್ತೆ. ನಾನು ಮೊದಲಿಗೆ ರಾಗಿನ ತಗೊಂಡಿದ್ದೀನಿ. ರಾಗಿನ ಮೊಳಕೆ ಕಟ್ಟಿ ಮಾಡೋದ್ರಿಂದ ಅದರಲ್ಲಿರುವಂತಹ ಪ್ರೋಟೀನ್ ಮಗುಗೆ ಸಿಗುತ್ತೆ. ಹಾಗೆ ಮಾಡೋದ್ರಿಂದ ಅದರಲ್ಲಿರೋ ಸತ್ವ ಇದೆಯಲ್ಲ, ಅದು ಮಗುಗೆ ಸಿಗಲ್ಲ. ಮತ್ತು ರಾಗಿಲಿ ಭಾಳಷ್ಟು ಐರನ್ ಮತ್ತು ಕ್ಯಾಲ್ಸಿಯಂ ಇದೆ. ಮೊಳಕೆ ಕಟ್ಟೋದ್ರಿಂದ ಇದರಲ್ಲಿ ಹೆಚ್ಚಿಗೆ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ ಮತ್ತು ಈಸಿಯಾಗಿ ಡೈಜೆಸ್ಟ್ ಕೂಡ ಆಗುತ್ತೆ ಮಗುಗೆ. ಇವಾಗ ಅಕ್ಕಿ, ಗೋಧಿ ಮತ್ತು ಬೇಳೆಗಳನ್ನೆಲ್ಲ ಹಾಕಿ ಹುರಿತಾ ಇದ್ದೀನಿ. ಗೋಧಿ ಹಾಕೋದ್ರಿಂದ ಮಕ್ಕಳು ವೇಟ್ ಗೇನ್ ಚೆನ್ನಾಗಾಗತ್ತೆ ಮತ್ತು ಐರನ್ ಡಿಫಿಷಿಯನ್ಸಿ ಇದ್ದರೆ ಅದು ಕೂಡ ಕಮ್ಮಿ ಆಗುತ್ತೆ. ಕೆಂಪಕ್ಕಿ ಯೂಸ್ ಮಾಡೋದ್ರಿಂದ ಇದು ರಿಚ್ ಇನ್ ಐರನ್, ಕ್ಯಾಲ್ಸಿಯಂ ಚೆನ್ನಾಗಿರುತ್ತೆ ಮತ್ತು ಮಕ್ಕಳಿಗೆ ಡೈಜೆಷನ್ ಕೂಡ ತುಂಬ ಚೆನ್ನಾಗಾಗತ್ತೆ. ಬೇಳೆ ಎಲ್ಲ ಹಾಕೋದ್ರಿಂದ ಮಕ್ಕಳ ಗ್ರೌತ್ ಕೂಡ ಚೆನ್ನಾಗಾಗತ್ತೆ. ಇವಾಗ ಹೆಸರು ಕಾಳು, ಕಡಲೆಕಾಳು ಮತ್ತು ಹುರುಳಿಕಾಳನ್ನು ಸಪ್ರೇಟಾಗಿ ಹುರಿತಿದ್ದೀನಿ. ಏಕೆಂದರೆ ಕಡಲೆಕಾಳು ಸ್ವಲ್ಪ ರೋಸ್ಟ್ ಆಗೋದಕ್ಕೆ ಟೈಮ್ ತೊಗೊಳುತ್ತೆ, ಹುರುಳಿಕಾಳು ಬೇಗ ಸಿದೋಗುತ್ತೆ ನೋಡಿ. ಮತ್ತು ಹೆಸರು ಕಾಳಲ್ಲಿ ಬಹಳಷ್ಟು ಮೆಗ್ನೀಷಿಯಮ್, ಐರನ್ ಮತ್ತು ಕ್ಯಾಲ್ಸಿಯಂ ಇದೆ. ಇದನ್ನೆಲ್ಲ ನಾವು ಮೊಳಕೆ ಬರಿಸಿ ಹಾಕೋದ್ರಿಂದ ಕಾಳುಗಳನ್ನ ಅದರಲ್ಲಿರುವಂತಹ ಒಂದು ಒಳ್ಳೆ ಸತ್ವ ಮಗುಗೆ ಸಿಗುತ್ತೆ. ನಾನಿವಾಗ ಎಲ್ಲ ಡ್ರೈ ಫ್ರೂಟ್ಸ್ನು ಒಂದೊಂದು ಮುಷ್ಟಿಯಷ್ಟು ತಗೊಂಡಿದ್ದೀನಿ ಅಷ್ಟೇ. ಎಲ್ಲ ಡ್ರೈ ಫ್ರೂಟ್ಸ್ ಸೇರಿದ್ರೆ 1 ಬೌಲ್ ಆಗಬೇಕು ಅಷ್ಟೇ. ನಾನಿಲ್ಲಿ ಬಾದಾಮಿ, ಪಿಸ್ತಾ, ವಾಲ್ನಟ್ ಮತ್ತು ಗೋಡಂಬಿ ತಗೊಂಡಿದ್ದೀನಿ. ಈ ಡ್ರೈ ಫ್ರೂಟ್ಸ್ ಹಾಕೋದ್ರಿಂದ ಮಕ್ಕಳ ಇಮ್ಯುನಿಟಿ ಪವರ್ ತುಂಬ ಚೆನ್ನಾಗಾಗತ್ತೆ, ಎನರ್ಜಿ ಬರುತ್ತೆ ಮತ್ತು ಬೋನ್ಸ್ ಹೆಲ್ತ್ ಕೂಡ ತುಂಬ ಚೆನ್ನಾಗಾಗತ್ತೆ. ನೆಕ್ಸ್ಟ್ ನಾನಿಲ್ಲಿ ಶೇಂಗಾ ತಗೊಂಡಿದ್ದೀನಿ. ಇದರಲ್ಲಿ ಬಹಳಷ್ಟು ಫೈಬರ್ ಇದೆ. ಇದು ಮಗುವಿನ ವೇಟ್ ಗೇನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ನಾನಿಲ್ಲಿ ಕಾಳುಮೆಣಸು, ಏಲಕ್ಕಿ, ಮೆಂತ್ಯ, ಜೀರಿಗೆ ಮತ್ತು ಓಂಕಾಳನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಕಾಳುಮೆಣಸು ಹಾಕೋದ್ರಿಂದ ಮಕ್ಕಳಿಗೆ ಕೋಲ್ಡ್ ಮತ್ತು ಕಫ್ ಆಗೋದಿಲ್ಲ, ಹೊಟ್ಟೆ ಹಸಿವು ತುಂಬ ಚೆನ್ನಾಗಾಗತ್ತೆ. ಏಲಕ್ಕಿ ಹಾಕೋದ್ರಿಂದ ಮಕ್ಕಳಿಗೆ ಡೈಜೆಷನ್ ತುಂಬ ಚೆನ್ನಾಗಾಗತ್ತೆ. ಜೀರಿಗೆ ಹಾಕೋದ್ರಿಂದನೂ ಮಕ್ಕಳಿಗೆ ಡೈಜೆಷನ್ ತುಂಬ ಚೆನ್ನಾಗಾಗತ್ತೆ. ಮೆಂತ್ಯೆಯಿಂದ ಮಕ್ಕಳಿಗೆ ಗ್ಯಾಸ್ ಆಗೋದಿಲ್ಲ, ಡೈಜೆಷನ್ ಚೆನ್ನಾಗಾಗತ್ತೆ ಮತ್ತು ಹೇರ್ ಗ್ರೌತ್ ಕೂಡ ತುಂಬ ಚೆನ್ನಾಗಾಗತ್ತೆ. ಓಂಕಾಳು ಹಾಕೋದ್ರಿಂದನೂ ಡೈಜೆಷನ್ ತುಂಬಾ ಚೆನ್ನಾಗಿ ಆಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಕರಿಬೇವಿನ ಸೊಪ್ಪು ತಗೊಂಡಿದ್ದೀನಿ. ಕರಿಬೇವಿನ ಸೊಪ್ಪಲ್ಲಿ ಐರನ್ ಚೆನ್ನಾಗಿರುತ್ತೆ. ಕರಿಬೇವಿನ ಸೊಪ್ಪು ಹಾಕೋದ್ರಿಂದ ಮಗುವಿನ ಹೇರ್ ಗ್ರೌತ್ ಕೂಡ ತುಂಬ ಚೆನ್ನಾಗಾಗತ್ತೆ. ಇವಾಗ ಜಾಯಿಕಾಯಿ ಮತ್ತು ಬಜೆ ತಗೊಂಡಿದ್ದೀನಿ. ಜಾಯಿಕಾಯಿ ಹಾಕೋದ್ರಿಂದ ಮಕ್ಕಳ ಇಮ್ಯುನಿಟಿ ಚೆನ್ನಾಗಾಗತ್ತೆ, ಡೈಜೆಷನ್ ಚೆನ್ನಾಗಾಗತ್ತೆ, ಮಕ್ಕಳು ಚೆನ್ನಾಗಿ ನಿದ್ರೆ ಮಾಡ್ತಾರೆ. ಬಜೆ ಹಾಕೋದ್ರಿಂದ ಮಕ್ಕಳಿಗೆ ಕಫ್ ಆ ರೀತಿ ಆಗೋದಿಲ್ಲ. ಆಗಲೇ ನಾನು ಜಾಯಿಕಾಯಿ ತಗೊಂಡಿದ್ನಲ್ಲ, ಅದು ಫುಲ್ ಕ್ಲೋಸ್ ಆಗಿತ್ತು. ಅದನ್ನು ಓಪನ್ ಮಾಡಿದಾಗ ಈ ರೀತಿ ಕಾಣಿಸುತ್ತೆ ನೋಡಿ. ಇಷ್ಟೊಂದು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಮಾಡೋದ್ರಿಂದ ಪ್ರತಿಯೊಂದು ಐಟಮ್ಸಲ್ಲೂ ಏನೇನು ಒಂದು ಸತ್ವ ಇದೆ ಅದೆಲ್ಲ ಸತ್ವ ಮಗುಗೆ ಸಿಗುತ್ತೆ. ಅದಕ್ಕೆ ಮಿಸ್ ಮಾಡೋದಕ್ಕೆ ಹೋಗಬಾರ್ದು. ನಾನಿಲ್ಲಿ 2 kg ಅಷ್ಟು ಮಾಡಿಟ್ಟಿದ್ದೀನಿ. ನನಗೆ ಇದು 2 ಟೈಮ್ಸ್ ಕೊಟ್ರು 3 ಮಂತ್ ಅಷ್ಟು ಬರುತ್ತೆ. ತುಂಬ ಜಾಸ್ತಿನೂ ಮಾಡಿಟ್ಕೊಳಕ್ಕೆ ಹೋಗಬೇಡಿ, ಹುಳ ಬರೋ ಥರ ಆಗಿ ಪೌಡರ್ ಹಾಳಾಗ್ಬಿಡತ್ತೆ. ಈ ರೀತಿ ರಾಗಿ ಸರಿನ 7 ಮಂತಿಂದ ಸ್ಟಾರ್ಟ್ ಮಾಡಬೇಕು. ಇದನ್ನು 2 ಇಯರ್ ಮಗುವರೆಗೂ ಕೊಡ್ಬೋದು, ತುಂಬ ಒಳ್ಳೆಯದು. 6 ಮಂತಲ್ಲಿ ಈ ರೀತಿ ರಾಗಿ ಸರಿನ ಕೊಡೋದಕ್ಕೆ ಹೋಗಬಾರ್ದು, ಪ್ಲೈನ್ ರಾಗಿ ಸರಿ ಕೊಡಬೇಕು. ಯಾಕೆಂದರೆ ಮಗುವಿಗೆ ಡೈಜೆಷನ್ ಅಷ್ಟೊಂದು ಇಂಪ್ರೂವ್ಮೆಂಟ್ ಆಗಿರಲ್ಲ. ನಾನು 6 ಮಂತಲ್ಲಿ ಯಾವುದೇ ರೀತಿ ಸಾಲಿಡ್ ಫುಡ್ ಸ್ಟಾರ್ಟ್ ಮಾಡಿರಲಿಲ್ಲ, ರಾಗಿ ಸರಿ ಕೊಟ್ಟಿಲ್ಲ. 7 ಮಂತಲ್ಲಿ ಸ್ಟಾರ್ಟ್ ಮಾಡಿದ್ದು. 7 ಮಂತಲ್ಲಿ ಒಂದು 10 ಡೇಸ್ ನಾನು ಪ್ಲೇನ್ ರಾಗಿ ಸರಿ ಕೊಟ್ಟಿದ್ದೆ. ಪ್ಲೇನ್ ರಾಗಿ ಸರಿ
ಸೆಟ್ ಆಯಿತು ಅಂತ ಅಂದಮೇಲೆ ಈ ಥರ ರಾಗಿ ಸರಿ ಮಾಡಿ ಇದನ್ನು ಸ್ಟಾರ್ಟ್ ಮಾಡಿದೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಇದು ತುಂಬ ಟೇಸ್ಟಾಗಿ ಕೂಡ ಇರುತ್ತೆ. ಇವಾಗ ಬಿಸಿಯೆಲ್ಲ ಆರಿದ ಮೇಲೆ ಪೌಡರ್ ಮಾಡ್ಕೊಂಡ್ರೆ ಆಯಿತು. ರಾಗಿ ಸರಿ ಪೌಡರ್ ರೆಡಿನೇ ಆಗೋಗುತ್ತೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಆ್ಯಂಡ್ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ಸ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.